ನನ್ನಣ್ಣ ಚಿಕ್ಕಣ್ಣ ಯುದ್ಧಕ್ಕೆಂದು ಹೋಗ್ತಾ ಇದ್ದಾನೆ. ಅವನೀಗ ಜಯಶಾಲಿ ಆಗಿ ಬರಲಿ ಅಂತ ಆಶೀರ್ವಾದ ಮಾಡ್ಕೊಂಡೆ. ಆಶೀರ್ವಾದ ಮಾಡಿ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ, ಬಸವಣ್ಣನಯ್ಯ. ಇವನಾರವ 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 ಎಂದೆನಿಸಿದರಯ್ಯ, ಇವನಮ್ಮವ 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 ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ತಂಗಿ, ಸತ್ಯವಾದ ಮಾತನ್ನ ಹೇಳಿದೆ ತಂಗಿ, ಸತ್ಯವಾದ ಮಾತನ್ನ ಹೇಳಿದೆ. ಸತ್ಯಮೇವ ಜಯತೆ ಎಂಬ ಶಬ್ದ ಇನ್ನೂ ಸತ್ತಿಲ್ಲ ತಂಗಿ, ಇನ್ನೂ ಸತ್ತಿಲ್ಲ. ಸತ್ಯವಂತರಿರುವವರೆಗೂ ಸತ್ಯ ಸಾಯುವುದಿಲ್ಲ ತಂಗಿ, ಸತ್ಯ ಸಾಯುವುದಿಲ್ಲ. ಯುದ್ಧಕ್ಕೆ ಹೊರಟಿರುವ ನನ್ನ ತಮ್ಮ ಗೆದ್ದೇ ಬರುತ್ತಾನೆ ಎಂಬ ನಂಬಿಕೆ ನನಗಿದೆ ಅಮ್ಮ, ನಂಬಿಕೆ ನನಗಿದೆ. ಹೌದಣ್ಣ, ನಮ್ಮ ಅಣ್ಣಂದ್ರ ಹೃದಯ ಭಂಡಾರದಲ್ಲಿ ಸೋಲಿನ ಶಬ್ದ ಯಾವತ್ತೂ ಇಲ್ಲ. ತಂಗಿ ಸಹಿತ ಪೂಜೆ ಆಯ್ತೇನಮ್ಮ? ಆ ಬಯಲಾರ್ಲಿಂಗೇಶ್ವರಲ್ಲಿ ಏನಂತ ಬೇಡಿಕೊಂಡೆಮ್ಮ? ನನ್ನ ಅಣ್ಣ ಜಯಶಾಲಿಯಾಗಿ ಬರ್ಲಿ ಅಂತ ಆ ದೇವರಲ್ಲಿ ಬೇಡ್ಕೊಂಡೆ. ಅಣ್ಣ ಬನ್ನಿ, ನಿಮ್ಮಿಬ್ಬರಿಗೆ ಪ್ರಸಾದ ಕೊಡ್ತೀನಿ. ತಂಗಿ, ಈ ನಿನ್ನ ಪ್ರಸಾದ ಯುದ್ಧದಿಂದ ಮರಳಿ ಬರುವವರೆಗೂ ಸದಾ ನಿನ್ನ ಪ್ರೀತಿಯ ಉಸಿರಾಗಿಲ್ಲಮ್ಮ, ಪ್ರೀತಿಯ ಉಸಿರಾಗಿರ್ಲಿ. ಅಣ್ಣ, ನೀನೊಂದು ಕಡೆ ಯುದ್ಧಕ್ಕೆ ಹೋಗ್ತಾ ಇದೆಯಲ್ಲ ಅಂತ ತುಂಬಾನೇ ಸಂತೋಷವಾಗ್ತಾ ಇದೆ. ಮತ್ತೊಂದು ಕಡೆ ನೀನು ನನ್ನ ಬಿಟ್ಟು ಹೋಗ್ತಾ ಇದೆಯಲ್ಲ ಅಂತ ತುಂಬಾ ದುಃಖ ಆಗ್ತಾ ಇದೆಯಣ್ಣ. ಏನು ತಂಗಿ ನೀನು ದುಃಖಿಸುವುದೇ? ಭಾರತ ಮಾತೆಯ ರಕ್ತ ಹರಿಯುತ್ತಿದೆ ಎಂಬ ನಮ್ಮಿಬ್ಬರ ಹೃದಯದಲ್ಲಿ. ಯುದ್ಧಕ್ಕೆ ಹೊಂಟಿದ ನನ್ನ ತಮ್ಮ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನಿ ಎಂಬ ವಂಚಕರನ್ನು ಹೊತ್ತು ಕೆಲಸದ ಹೊಂಟಿದ್ದ ನಮ್ಮ ಶಿಸ್ತಿನ ಸಿಪಾಯಿಯಾಗಿ. ಅವನ ಬಗ್ಗೆ ನನಗೆ ಅಪಾರವಾದ ನಂಬಿಕೆ ಇದೆ ಅಮ್ಮ, ಅಪಾರವಾದ ನಂಬಿಕೆ ಇದೆ. ಹಾಗಲ್ಲ, ಅವನಲ್ಲಿ
ಸರಿಯಾಗಿ ಊಟ ಮಾಡ್ತಾನೆ ಇಲ್ಲ ಅಂತ ನಾನು ಈ ರೀತಿ ಹೇಳಿದೆ. ಅವರಿಗೆಲ್ಲ ಭಾರತ ಸರ್ಕಾರ ವ್ಯವಸ್ಥೆ ಮಾಡಿರುತ್ತದೆ ಅಮ್ಮ, ಮಾಡಿರುತ್ತದೆ. ಆದರೆ ಮಾಡುವುದೊಂದೇ ಕೆಟ್ಟ ಕಾರಬಾರ. ಲಂಚ ಎಂಬ ಕೊಂಚ ಕಾಂಚನವನ್ನು ಮಂಚದ ಮೇಲೆ ಏರಿಸಿ ಕಾಮಿಡಿಯರಿಗೆ ತೋರಿ ಕಾಮದಾಹ ತೀರಿಸಿಕೊಟ್ಟಿದ್ದಾರಮ್ಮ ಪುಂಡ ರಾಜಕಾರಣಿಗಳು. ಅಂತವರನ್ನು ಒಟ್ಟು ಬುದ್ಧಿ ಕಲಿಸುವುದೇ ಈ ವೀರಾದಿ ವೀರಮ್ಮ ನಿನ್ನಂದಿರು. ರಾಜಾದಿ ರಾಜ ನನ್ನನ್ನ ರವಿರಾಜ. ತಂಗಿ ಸವಿತಾ, ಈ ನಿನ್ನ ಮಾತು ಕಟ್ಟಿತಮ್ಮ ನನ್ನ ಹೃದಯದ ಮನ. ಅಣ್ಣ, ನಮ್ಮ ತಂಗಿ ತುಂಬಾ ಜಾಣೆ, ಬಂಗಾರದ ತಂಗಿ ನಮ್ಮ ತಂಗಿ. ನೀನು ಹೇಳುವ ಮಾತು ಸತ್ಯ ಇದೆ ರಣಜಿತ್. ಆನಂದದ ಆಗಸವನ್ನು ಹೊತ್ತಿರುವ ಈ ನನ್ನ ಮುದ್ದಾದ ತಂಗಿಗೆ ಪ್ರೀತಿಯನ್ನು ತುಂಬಿಕೊಂಡಿರುವ ಈ ತಂಗಿಯನ್ನು ಎಷ್ಟು ವರ್ಷಿಸಿದರೂ ಕಡಿಮೆ ತಮ್ಮ, ಎಷ್ಟು ವರ್ಷಿಸಿದರೂ ಕಡಿಮೆ. ಪತಿರತೆ ಪವಿತ್ರನೆ ಹೊತ್ತಿರುವ ಈ ನನ್ನ ತಂಗಿಯ ಕತ್ತಲೆಯಲ್ಲಿ ಒಂದು ಕರಿಮನೆ ಸರ ಇದ್ದಿದ್ರೆ ಎಷ್ಟೊಂದು ಶೋಭೆ. ಈ ನನ್ನ ಮುದ್ದಾದ ತಂಗಿಗೆ ಮುತ್ತಿನಂತ ಗಂಡನನ್ನೇ ಹೊಡ್ಕೊಂಡ ಬಿಡು ತಮ್ಮ, ಮುತ್ತಿನಂತ ಗಂಡನ್ನೇ ಹೊಡ್ಕೊಂಡ. ಹೋಗೋಣ, ನನ್ಗೆ ನಾಚಿಕೆ ಆಗುತ್ತೆ. ನಾಚಿಕೆ ಗಂಡ ಅಂದ್ಕೊಳ್ಳಿ ಮುಖದ ಕಳೆನೇ ಬೇರೆ ಆಯ್ತು. ತಂಗಿ, ಈ ನಿನ್ನ ಮುದ್ದಾದ ಮುಖಕ್ಕೆ ಮುತ್ತಿನಂತ ವರವನ್ನೇ ಹುಡುಕುವೆ. ಒಟ್ಟಿನಲ್ಲಿ ನನ್ನ ತಂಗಿ ಸಂತೋಷದಿಂದ ನಗುನಗುತ್ತಾ ಇರಬೇಕು. ನಿನ್ನ ಸಂತೋಷವೇ ನನಗೆ ಸ್ವರ್ಗ ಸುಖ, ಜನನಿಯ ಜನ್ಮಭೂಮಿ, ಸ್ವರ್ಗಾದಪಿ ಗರಿಯ ಸಂಬಂಧ. ಈ ನನ್ನ ಒಡ ಹುಟ್ಟಿದ ತಂಗಿಯಲ್ಲಿ ಪ್ರೀತಿ ಕಾಣುವುದೇ ಸ್ವರ್ಗ, ಅದೇ ನನ್ನ ಮಾರ್ಗ. ತಂಗಿ, ರಣಜಿತನನ್ನು ಬೆಳಗಾವಿ ಬಸ್ ಸ್ಟ್ಯಾಂಡ್ ವರೆಗೆ ಕಳಿಸಿಬಿಟ್ಟು ನಾನು ಹಾಗೆ ಹೊಲಕ್ಕೋಗಿ ಬರುತ್ತೇನಮ್ಮ, ಹಾಗೆ ಹೊಲಕ್ಕೋಗಿ ಬರುತ್ತೇನೆ. ಅಣ್ಣ, ನಾನು ನಿನ್ ಜೊತೆ ಬರ್ತೀನಣ್ಣ. ಏನು ಹುಚ್ಚಿ, ನೀನು ಹೊಲಕ್ಕೆ ಬರುವುದೇ? ಬೇಡಮ್ಮ ಬೇಡ. ಒಂದು ವೇಳೆ ಈ ನಿನ್ನ ಮುದ್ದಾದ ಪಾದ ಆ ಹೊಲದ ಮೇಲೆ ಕಾಲಿಟ್ಟಾಗ ನಿನ್ನ ಕಾಲಿಗೆ ಮುಳ್ಳು ಚುಚ್ಚಿದರೆ ಅದು ನನ್ನ ಹೃದಯಕ್ಕೆ ಚುಂಚದಂತಾಗುತ್ತದೆ ಅಮ್ಮ. ಅಣ್ಣ, ನಿನ್ನಂತ ಅಣ್ಣನನ್ನು ಪಡಿಬೇಕಾದ್ರೆ ನಿಜವಾಗ್ಲು ನಾನು ಕೂಡ ಪುಣ್ಯ ಮಾಡಿದೆ. ಅಣ್ಣ, ನೀನು ದೇವ ಮಾನವನ, ದೇವ ಮಾನವ. ದೇವ ಮಾನವ? ನಾನಲ್ಲ ತಂಗಿ, ನಾನಲ್ಲ. ಜಾತಿ ಭೂತವನ್ನು ಹೊಡೆದೋಡಿಸಿ ಮೇಲು ಕೀಳು ಉಚ್ಚ ನೀಚರೆಂಬ ತತ್ವವನ್ನ ಅಂದಿನ 12ನೇ ಶತಮಾನದಲ್ಲಿ ಸಾರಿದರಲ್ಲಮ್ಮ ಅಪ್ಪ ಬಸವಣ್ಣನವರು. ಅವರಮ್ಮ ನಿಜವಾದ ದೇವಮಾನವರಮ್ಮ, ನಿಜವಾದ ದೇವಮಾನವರು. ಅದೇ ರೀತಿಯಾಗಿ ಗದ್ದಿಕರುಕೊಪ್ಪ ಗ್ರಾಮದಲ್ಲಿ ಮೈಲಾರಲಿಂಗೇಶ್ವರನಾಗಿ ಬಂದು ಭಕ್ತರ ಉದ್ಧಾರಕ್ಕಾಗಿ ಇಲ್ಲಿ ಬಂದು ನೆಲೆಸಿದಾನಲ್ಲಮ್ಮ, ಅವನಮ್ಮ ನಿಜವಾದ ದೇವಮಾನವನಮ್ಮ, ನಿಜವಾದ ದೇವಮಾನವ. ಅಣ್ಣ, ಸತ್ಯವಾದ ಮಾತನ್ನ ಹೇಳಿ. ಇನ್ನೇನ ಇದೇ ಸಮಯದಲ್ಲಿ ಎಲ್ರು ಸೇರಿ ಹಾಡು ಕುಣಿಯೋಣವೇ? ಹೋಗಿ ಬಿಡೋಣ. ಇದೇ ಸಮಯದಲ್ಲಿ ನಿನ್ಗೆ ಸಿಹಿಯಾದ ಅಡಿಗೆ ಮಾಡ್ತೇನೆ, ಅದನ್ನಾದ್ರೂ ಊಟ ಮಾಡ್ತೀಯ ತಾನೆ? ಆಯ್ತು ನಡಿ ತಂಗಿ. ನೋಡ್ ತಂಗಿ, ತಮ್ಮನಿಗೆ ಬೇಗ ಬೇಗ ಊಟ ಮಾಡಿಸಿ ಲಘು ಕಳಿಸ್ಕೊಡಮ್ಮ. ಅವನನ್ನ ಬೆಳಗಾವಿ ಬಸ್ ಸ್ಟ್ಯಾಂಡ್ ಬಿಟ್ಟು ಹಾಗೆ ನಾನು ಬರ್ತೇನಮ್ಮ.
ಬಾರನ ಹೀಗೆ ಸಿಹಿಯಾದ ಪಾಯಸ ಮಾಡ್ತೀನಿ, ಆಯ್ತು. ಊಟ ಮಾಡುವಂತೆ. ಆಯ್ತು ನಡಿ ಅಮ್ಮ. ಆಯ್ತಮ್ಮ, ಬೇಗ ಕಳಿಸಮ್ಮ.